ಆ ಎಲ್ಲ ಗೈಸ್ ಎಲ್ಲ ಆಗಿದ್ರೆ ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತಿನ ವಿಡಿಯೋ ಹೋಗಿ ಶುರು ಮಾಡ್ತಾ ಇದ್ದೀವಿ. ನೋಡಿ ಗೈಸ್ ಅವ್ನು ನನ್ನ ತೋರಿಸಿ ಅಂತ ಕೇಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಬರ ಏನು ಹೇಳಿ ಬರ. ಸೊ ಇಲ್ಲೊಬ್ರು ಇದ್ದಾರೆ ಸಾಹೇಬರು. ಆಯ್ ಮಾಡಿ ಖುಷಿಕವ್ರೆ. ಇವನು ನೀನೇನು ಮಾಡ್ತಿದ್ಯಾ? ನಮ್ಮ ದಿವಂಗೆ ಹೇಳಿದ್ದೀನಿ ಗೈಸ್, ಇವ್ನು ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ABCD ಪೂರ್ತಿ ಕಲ್ತಿರ್ಬೇಕು ಅಂತ. ನೋಡಿ ಗೈಸ್ ನಿನ್ನ ಹತ್ರ ದುಡ್ಡು ಐತಾ ಅಂತ ಕೇಳ್ತಾ ಇದ್ದಾನೆ. ಅವೆಲ್ಲ ಕತ್ತೆ ನಿಂಗೆ ಅವೆಲ್ಲ ಕತ್ತೆ ಬೇಡ ಮಗನೇ. ಸ್ಕೂಲ್ಗೆ ಏನ ಅದೇನೆ ನನ್ನ ಹತ್ರನೇ ದುಡ್ಡು ಐತೆ ಅಂತ ಕೇಳ್ತಾನಲ್ಲ. ಪೂರ್ತಿ ಕಲಿಬೇಕು ಅಪ್ಪ. ಇವ 49 ಅಕ್ಷರ ಇರೋದು, ನೀನು ಪೂರ್ತಿ ಕಲಿಬೇಕು. 4 ಅಕ್ಷರ ಇ ಉ ರು ಎ ಐ ಓ ಔ ಅಂ ಅಹ ಇಷ್ಟೊಂಥರ ಅಕ್ಷರ ಐತೆ. ನೀನು 4 ಅಕ್ಷರ ಈಸಿ ಬರಿಬೋದು ಅಂತ ಅನ್ಕೊಂಡು ಇವನು ಅದಷ್ಟು ಮಾತ್ರ ಕಲ್ತ್ಕೊಂಡಿದ್ದಾನೆ ಗೈಸ್. ಬಿಡ್ತೀನಿ ಇನ್ಮೇಲಿಂದ ಕ್ಲಾಸ್ ತಗೋಬೇಕು ಗೈಸ್. ಬರೆಸ್ತೀನಿ. ಯಾರು ನಿನ್ ತಾತ ಬರೀತಾ? ಆದ್ಮೇಲೆ ರೂಗ್ ಹೋಗೋನೆ. ಸರಿಯಾಗಿ ಇವನಿಗೆ ಕ್ಲಾಸ್ ತಗೋತಲ್ಲ ಗೈಸ್, ಇನ್ಮೇಲೆ ಕ್ಲಾಸ್ ತಗೋಬೇಕು. ಏನಂದ ಗೊತ್ತಾ ಗೈಸ್, ಇವನು ಕೇಳ್ಕೊಂಡ್ರಲ್ಲ ದುಡ್ಡು ಐತಾ ನಿನ್ನ ಹತ್ರ. ಯಾಕೆ ಹೇಳಿ ಅವ್ನು ಹೇಳಿರೋದು? ಆಯ್ತು ಪೂರ್ತಿ ಬರಿಬೇಕು ಅಷ್ಟೇ ಅಲ್ಲ ಇರೋದು. ಇವನಿಗೆ ಅದು ಚಾರ್ಟ್ ತಂದು ಕೊಡ್ಬೇಕು ಗೈಸ್. ಇತ್ತು ಒಂದು ನಮ್ಮ ಖುಷಿ ಅರ್ಧ ಕೊಟ್ಟಿದ್ದಾನೆ. ಈ ಪೂರ್ತಿ ಚಾರ್ಟ್ ತಂದು ಕೊಟ್ಬಿಟ್ಟು ಅದನ್ನ ನೋಡ್ಕೊಂಡು ಪೂರ್ತಿ ಬರಿ ಅಂತ. ಎಲ್ಲ ಬರ್ದಿದ್ದೆ, ಆಮೇಲೆ ಇಲ್ಲೂ ಬರ್ದಿದ್ದೆ. ಅಕ್ಷರ ಹೋಗ್ತು. ಏನೇನು ಹೇಳ್ತಿದ್ದೆ ಮನೆಗೆ. ಟೈಮ್ ಆಲ್ರೆಡಿ 11:45 ಆಗಿದೆ. ತಿಂಡಿ ಮಾಡಿಲ್ಲ, ತಿಂಡಿ ಮಾಡೋಣ. ನಮಗೋಸ್ಕರ ಏನು ಮಾಡಿದ್ದಾರೆ ಬನ್ನಿ ನೋಡೋಣ. ಇವಾಗ ಮಾಡಿದ್ದಾರೆ ಬಿಸಿ ಬಿಸಿ ಕುಕ್ಕರ್ ಇನ್ನೂ ಸುಟ್ಟೈತೆ. ನೋಡಿ ಗೈಸ್ ಹೊಗೆ ಹೆಂಗೆ ಬರ್ತೈತೆ ಅಂತ. ನಮಗೋಸ್ಕರ ಪಲಾವ್ ಮಾಡಿದ್ದಾರೆ. ಇನ್ನು ಅಳ್ಬೇಕು ಅನ್ಸುತ್ತೆ. ಯಾಕ್ರಿ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀರಾ? ಸೊ ಯಾರೋ ಯೂಟ್ಯೂಬಲ್ಲಿ ಒಬ್ರು ಕಮೆಂಟ್ ಹಾಕಿರೋ ನಿಮ್ಮದು ಮ್ಯಾಟ್ರಸ್ದು ಲಿಂಕ್ ಕೊಡಿ ಅಂತವ. ಲಿಂಕು ಬೇಕು ಅಂದರೆ ನಮ್ಮದು ಫೇಸ್ಬುಕ್ಕಲ್ಲಿದೆ ಗೈಸ್, ಅಲ್ಲಿಂದ ನೀವು ತಗೋಬೋದು ಅನಿಸುತ್ತೆ. ನೋಡೋಣ, ಅಲ್ಲಿಂದ ನಾನೇ ಕಾಪಿ ಮಾಡಿಕೊಡ್ತೀನಿ ನಿಮಗೆ. ಸೊ ನಾವು ಯಾವುದು ಫೇಸ್ಬುಕ್ಕಲ್ಲೇ ನಾವು ಪ್ರಮೋಷನ್ ಮಾಡಿದ್ದು, ಫೇಸ್ಬುಕ್ಕಲ್ಲಿದೆ. ಬಟ್ ತುಂಬ ಜನ ಸಿಗುತ್ತೆ ಗೈಸ್ ಇದೆಲ್ಲ ಆನ್ಲೈನಲ್ಲಿ. ಯಾವುದ್ರಲ್ಲಿ ಹೇಳಿ? ಅಮೆಝಾನ್, ಫ್ಲಿಪ್ಕಾರ್ಟಲ್ಲೆಲ್ಲ ಇದೆ. ಇವಾಗ ದೀಪಾವಳಿ ಆಫರ್ ನಡೀತಾ ಇದೆ. ಸೊ ತೊಗೊಳ್ಳೋರು ತೊಗೊಳ್ಳಿ. ತುಂಬ ಕಡಿಮೆ ಆಗಿದೆ, ತುಂಬ ಕಂಫರ್ಟಬಲ್ ಆಗಿದೆ ಗೈಸ್. ತುಂಬ ಚೆನ್ನಾಗಿದೆ ಇದು ಮಾತ್ರ. ನಿದ್ದೆ ಮಾಡೋಕ್ಕಾಗಲಿ, ಬ್ಯಾಕ್ ಪೇಯ್ನ್ಗೆ ಎಲ್ಲ ತುಂಬ ಚೆನ್ನಾಗಿ ಉಪಯೋಗ ಆಗ್ತಾಯಿತ್ತು ನಮಗಂತೂ. ನೋಡಿ ಎಷ್ಟು ಹೈಟ್ ಇದೆ, 6 ಇಂಚ್ ಹೈಟ್ ಇರೋದು. ನಾವು ಕೂತ್ಕೊಂಡ್ರೆ 2 ಇಂಚು ಒಳಗೆ ಹೋಗುತ್ತೆ ನಮ್ಮ ತೂಕಕ್ಕೆ. ಇವನು ತೋರಿಸ್ಬೇಕಂತೆ ಗೈಸ್. ಮನೆ ಗೈಸ್ ನಾವು ತಿಂಡಿ ತಿನ್ನೋ ಹೊಟ್ಟೆ ಹಸಿತಾ ಇದೆ. ತಿಂಡಿ ತಿಂದ ನಾವು ನೀನು? ಇವ್ರು 3 ಜನ ತಿಂಡಿ ತಿಂದರೆ ಗೈಸ್. ಏನು ತಿಂದಿದ್ದಾರೆ ಹೇಳಿ ಬೆಳಗ್ಗೆನೆ? ನೋಡಿ ಗೈಸ್, ಪನ್ನೀರು, ಆಪಲ್ಲು. ಏನು ತಿಂದೆ ಮನೆ? ಬಿಸ್ಕೆಟು, ಪನ್ನೀರು, ಹಾಲು ಎಲ್ಲ ತಿಂದಿದ್ದಾರೆ. ಇವಾಗ ರೈಸ್ ತಿಂದ. ಇವಾಗ ನಮಗೋಸ್ಕರ ಮಾಡಿದ್ದಾರೆ, ಇದು ನಾವು ತಿನ್ಬೇಕು. ನೋಡಿ ಗೈಸ್, ನಾನು ಈ ತರ ಇದ್ದಂಗೆ ಇದ್ಬಿಟ್ರೆ ನೋಡಿ ಗೈಸ್ ಹೆಂಗ ಆಟ ಆಡ್ತಾ ಇದೀನಿ. ಅವ್ರ ಅಮ್ಮಂಗೆ ಆಡಿಸ್ತಾರೆ. ಇಷ್ಟ ಇಲ್ಲ ಈ ತರ ಕ್ಲೀನ್ ಆಗಿ ಇರೋದನ್ನೇ ಇಷ್ಟ ಇಲ್ಲ ಅವನಿಗೆ. ಕಿತ್ತಾಕೋಕೋ ಆಡ್ತಾನೆ. ಕಪ್ಪೆ ಕಂಡ್ರೆ ಭಯ ಇರೋನು. ಕಪ್ ಖುಷಿ ಕಪ್ಪೆ ತರನೇ ಆಡ್ತಾವನೆ. ಕಪ್ಪೆ ಐತದ ರೆಡಿ, ಕಪ್ಪೆ ಐತಿ. ಹಿಡ್ಕೋ ಕೊಚ್ಚುತ್ತೆ. ಇನ್ನೊಂದ್ಸಲ ಹತ್ತಿದ್ರೆ ಖುಷಿ ಕಪ್ಪೆ ಕಚ್ಚುತ್ತೆ ನಿನಗೆ. ಹೆಂಗೆ ಗೈಸ್ ಎದುರಿಸಿದ. ಯಪ್ಪ ನಮ್ ತಿಂಡಿ ಮಾಡಕ್ ಬಿಡಿ, ಹೊಟ್ಟೆ ಹಸಿದೈತೆ ನಮ್ಗೆ. ಗೈಸ್ ನಮ್ದು ಇನ್ನೊಂದು ಚಾನಲ್ ಇದೆಯಲ್ಲ, ಅದರಲ್ಲಿ ಇವಾಗ ತಾನೇ ಜಸ್ಟ್ ಲೈವ್ ಆಗ್ಬಿಟ್ಟು ಬಂದು. ಇನ್ನು ಲೈವ್ ಯಾರ್ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಡೈಲಿ 12 ಗಂಟೆಗೆ ಲೈವ್ ಬರ್ತಿದ್ವಿ ಆ ಇನ್ನೊಂದು ಚಾನಲಲ್ಲಿ. ಪ್ಲೀಸ್ ನೋಡಿಲ್ಲ ಅಂದರೆ ನೋಡಿ, ಹಾಗೆ ಕಮೆಂಟು ಮಾಡಿ. ಹಾಗೆ ನಮ್ಮ ಜೊತೆ ಜಾಯ್ನ್ ಆಗ್ತಿರೋ ಲೈವಲ್ಲಿ ಮಾತಾಡೋಕ್ಕೆ ನಿಮಗೂ ಇಷ್ಟ ಅಂದರೆ ಏನೇ ಕ್ವಶನ್ ಇದ್ರೂ ಬಂದು ಜಾಯ್ನ್ ಆಗ್ಬೋದು. ಪ್ರತಿದಿನ 12ರಿಂದ 1-2 ಗಂಟೆ ತನಕ ಇರ್ತೀವಿ. 12ರಿಂದ ಒಂದು ಆಸುಪಾಸಲ್ಲಿ ಇರ್ತೀವಿ. 12, 1, 2 ಗಂಟೆ ಈ ಟೈಮಲ್ಲಿ ಇರ್ತೀವಿ ನಮ್ಮ ಗಾನವಿ ವಿಜಯ್ ಚಾನಲಲ್ಲಿ.
ಸೊ ನೀವು ಯಾರು ಜಾಯ್ನ್ ಆದರೆ ಜಾಯ್ನ್ ಆಗ್ಬೋದು. ಸೊ ನಾನು ಅವ್ರಿಗೆ ಚಪಾತಿನ ಬೇಯಿಸ್ಬಿಟ್ಟು ಕೊಡ್ತಾಯಿದ್ದೀನಿ, ಪರೋಟನ. ಇಲ್ಲಿ ಕೆಳಗಡೆ ಮನೆಯವರು ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಏನು ಇವ್ರು ಗಂಡ ಅಡುಗೆ ಮಾಡ್ತಾನಲ್ಲ, ಅವ್ರು ಯಾವಾಗಲೂ ಅನ್ಕೋತಾ ಇರ್ತಾರೆ, ಯಾವಾಗಲೂ ಇವ್ರು ಗಂಡ ಅಡುಗೆ ಮಾಡ್ಕೊಡ್ತಾನಲ್ಲ, ಅವ್ರು ಹೆಂಡತಿ ಯಾವಾಗಲೂ ಕೂತ್ಕೊಂಡು ತಿಂತಾ ಇರ್ತಾರಲ್ಲ ಅಂತ. ಸೊ ನನಗೆ ಇಷ್ಟ ಗೈಸ್, ನನ್ನ ಹೆಂಡತಿ ಕೂತ್ಕೊಂಡು ತಿನ್ನೋದು ಈ ಥರ ರಾಣಿ ಥರ ನಾನು ಕೆಲಸ ಮಾಡಿಕೊಡೋದು ನಾವೀಗ ಇಷ್ಟ. ನಾನು ಅದಕ್ಕೆ ನಾನು ಮಾಡ್ಕೊಡ್ತೀನಿ. ಅವ್ರು ಯಾವಾಗಲೂ ಹಂಗೆ ಅನ್ಕೋತಾರೆ ಏನೋ ಗೊತ್ತಿಲ್ಲ, ನಂಗೆ ಹಂಗೆ ಅನ್ಸುತ್ತೆ. ನಮ್ಮನೇ ನೋಡ್ಕೊಂಡು ಹೋಗ್ತಾರೆ, ಹಿಂಗೆ ಬಟ್ಟೆ ಎತ್ಕೊಂಡು ಹೋಗಿ ಬಂದಿದ್ರಿ. ಇವಾಗ ಬನ್ನಿ ನನ್ನ ನವಿ ರಿಯಾಕ್ಷನ್ ನೋಡೋಣ ಏನು ಅದಕ್ಕೆ. ಹೌದು, ಏನಾರ ಅನ್ಕೊಳ್ಳಿ, ಯಾರು ಏನಾರ ಬೈಕೊಳ್ಳಿ, ಏನಾರ ಅನ್ಕೊಳ್ಳಿ. ಸೊ ನೀವು ಯಾರು ಕೆಟ್ಟದಾಗ ಕಮೆಂಟ್ ಹಾಕೋಬೇಡಿ ಗೈಸ್, ನಾನು ಸುಮ್ಮನೆ ಮಾಡಿದ್ದು ಜೋಕು. ಅವ್ರು ನೋಡ್ಕೊಂಡು ಹೋಗ್ತಾರೆ, ಬಟ್ ಏನಕ್ಕೆ ನೋಡ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ನಾನು ಅಡುಗೆ ಮಾಡೋದು. ಸೊ ಇದೊಂದು ಯಾವ ಬಿಸಿಲು, ಇದು ಬಂದರೆ ಬಿಸಿಲು ಒಂದೇ ಸಲ ಹಿಂಗೆ ಬರುತ್ತೆ. ಯಾಮಿ ಯಾಮಿ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಇನ್ನೇನು ಮಾಡಬೇಕು ಗೊತ್ತಿಲ್ವಾ? ಓಕೆ ಗೈಸ್, ಅವ್ರಿಗೆ ಗೊತ್ತಿಲ್ಲ ಅಂತ ಇವಾಗ ನಾವು ಊಟ ಮಾಡಿಬಿಟ್ಟು ಮತ್ತೆ ಸಿಗ್ತೀವಿ. ಹಾಗೆ ಹೇಳಿದ್ನಲ್ಲ, ನಾವು ಇನ್ನೊಂದು ಚಾನಲ್ ಡೈಲಿ ಲೈವ್ ಬರ್ತಾಯಿದ್ವಿ ಮಧ್ಯಾಹ್ನದ ಹೊತ್ತು. ಸೊ ನಿಮಗೂ ಜಾಯಿನ್ ಆಗಬೇಕು ಅಂದರೆ ಜಾಯಿನ್ ಆಗಿ. ಸೊ ಇವಾಗ ತಿಂದ್ಬಿಟ್ಟು ನಿದ್ದೆ ಮಾಡಬೇಕು. ನಾನು ನೈಟ್ ಸಿಗ್ತಲ್ವಾ, ಮಧ್ಯಾಹ್ನದ ಹೊತ್ತು ಸ್ವಲ್ಪ ಹೊತ್ತು ಮಲ್ಕೋತೀನಿ, ಬೆಳಗ್ಗೆ ಹೊತ್ತು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಈ ಥರ ಬ್ಯಾಲೆನ್ಸ್ ಮಾಡ್ತೀನಿ ನನ್ನ ನಿದ್ದೆ, ನಾನು ನೈಟ್ ಶಿಫ್ಟ್ ಇರೋದ್ರಿಂದ. ಬನ್ನಿ ಇವಾಗ ಊಟ ಮಾಡೋಣ. ನೋಡಿ ಗೈಸ್, ಮಧ್ಯಾಹ್ನ ಆದಮೇಲೆ ಒಂದು ರೌಂಡ್ ನಿದ್ದೆ ಮಾಡಿಬಿಟ್ಟು ದೊಡ್ಡನಾದ್ಮೇಲೆ ಕೆಲಸ ಮಾಡ್ತೀಯಾ? ಬೇಡ, ಇವಾಗಲೇ ಮಾಡು. ನೋಡಿ ಗೈಸ್, ದೊಡ್ಡನಾದ್ಮೇಲೆ ಕೆಲಸ ಮಾಡ್ತಾನಂತೆ ಹೇಳ್ತಿರೋದು. ಪಾಪ ಅವ್ರ ಅಮ್ಮಂಗೆ ಕಷ್ಟ ಆಗುತ್ತೆ ಅಂತ ಒಂದು ಲೋಟ ಇಲ್ವಂತೆ, ಅದಕ್ಕೆ ಅವನು ತೊಳಿತಾನಂತೆ ದೊಡ್ಡನಾದ್ಮೇಲೆ. ಸರಿ ಆಯ್ತು ಮಗನೇ, ಆಯ್ತು ಎತ್ತಿಕೋ. ದೊಡ್ಡನಾದ್ಮೇಲೆ ತೊಳಿತೀಯಾ? ಗುಡ್. ಸೊ ನೋಡಿ ಗೈಸ್, ಇವಾಗ ತಾನೇ ಆ ಚಾನಲಿಂದ ಲೈವ್ ಹೋಗಿ ಎಂಡ್ ಮಾಡಿ ಬಂದು. ಸೊ ಆ ಚಾನಲ್ ಲೈವ್ ಬರ್ತಾಯಿದ್ದು ದಿನ ಮಧ್ಯಾಹ್ನ 12 ಗಂಟೆಯಿಂದ 1-2 ಗಂಟೆ ಟೈಮಲ್ಲಿ. ಸೊ ಯಾರಾದರೂ ಜಾಯ್ನ್ ಆಗೋದಿದ್ದರೆ ಜಾಯ್ನ್ ಆಗಿ. ಇವತ್ತು ಯಾವ ವಾರ? ಗುರುವಾರ. ನಾಳೆ ಶುಕ್ರವಾರ, ಶನಿವಾರ 2 ದಿನ ಜಾಯ್ನ್ ಆಗ್ತೀವಿ. ನಿಮ್ಗೆ ಯಾರಿಗಾರು ಇಷ್ಟ ಇದ್ದರೆ ನಮ್ಮ ಲೈವಲ್ಲಿ ಬಂದು ನಿಮ್ಗೆ ಏನಾರು ಕ್ವಶನ್ ಇದ್ದರೆ ಬಂದು ಜಾಯ್ನ್ ಆಗ್ಬೋದು. ಸಿಗ್ತೀವಿ ನಿಮಗೆ. ನಾವು ನಿಮ್ಗೆ ಏನೇ ಕ್ವಶನ್ ಇದ್ದರೂ ಡೈರೆಕ್ಟಾಗಿ ಅಲ್ಲೇ ಕೇಳ್ಬೋದು. 1 ಅವರ್ ಇರ್ತೀವಿ. ಓಕೆನಾ? ನಮ್ಮ ನವಿಯವರು ಇವತ್ತು ಒಗ್ಗರಣೆ ಅಂತ ಮಾಡಿದರು ಗೈಸ್, ಒಗ್ಗರಣೆ ಅನ್ನ ಅಂತ. ಇದು ತಂಗಳನ್ನಕ್ಕೆ ಮಾಡ್ತಾರೆ ಅನಿಸುತ್ತೆ, ಏನೋ ಗೊತ್ತಿಲ್ಲ. ಪಲಾವ್ ಥರ ಮಾಡಿದ್ದಾರೆ. ಓಕೆ ಓಕೆ, ಈ ಥರ ಇದೆ ನೋಡಿ ಗೈಸ್. ಅದು ಇವಾಗ ತಿನ್ನೋಕ್ಕಾಗಲ್ಲ, ಹಂಗೆ ಎತ್ತಿಕ್ಬಿಟ್ಟು ಮಿಲ್ಕ್ ಅದು. ಇವಾಗ ಏನಾರು ಮಾಡ್ಕೊಂಡು ತಿನ್ನೋಣ ಬನ್ನಿ. ಫ್ರಿಡ್ಜಲ್ಲಿ ತರಕಾರಿಗಳೆಲ್ಲ ಖಾಲಿಯಾಗಿದ್ದಾವೆ ಅಂತಿದ್ರು, ತರಬೇಕು. ಸೊ ಕೆಲವೊಂದು ಬಟ್ಟೆಗಳಿದ್ದು ನಮ್ಮ ನವಿದು ಮೀಶೋದು, ಅದನ್ನು ರಿವ್ಯೂ ಕೊಡ್ತಾಯಿದ್ರು. ಸೊ ನಿಮ್ಗೇನಾರ ಮೀಶೋ ಬಟ್ಟೆ ಬೇಕು ಅಂದರೆ ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ನಮ್ಮ ನವಿ ಪೇಜಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ, ಅವಳಲ್ಲಿ ನಿಮಗೆ DM ಮಾಡ್ತಾಳೆ. ಸೊ ನೀವು ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ನನ್ನ ಮಗ ಡೀಪಾಗಿ ಕೂತ್ಕೊಂಡು ಓದ್ತಾ ಇದ್ದಾನೆ. ಏನು ಮಗನೇ ಓದ್ತಾ ಇದೆಯಾ? ನಿಂಗೆ ಓದೋದಂದ್ರೆ ತುಂಬ ಇಷ್ಟನಾ? ಸ್ಕೂಲ್ಗೆ ಹೋಗೋದಾ? ಓಕೆ ಓಕೆ, ಗುಡ್. ನೀನು ಹೋಗ್ತೀಯ ಸ್ಕೂಲ್ಗೆ? ನೀನು ಸ್ಕೂಲ್ಗೆ ಹೋಗ್ತೀಯಾ? ನಿಂಗೆ ಇಷ್ಟನಾ ಸ್ಕೂಲು? ಅದು ಉಲ್ಟಾ ಇಟ್ಕೊಂಡು ಓದ್ತಾ ಇದ್ದಾನೆ. ಚಿತ್ರ ನೋಡ್ತಾ ಇದ್ದಾನೆ ಅಷ್ಟೇ, ಚಿತ್ರ. ನೋಡಿ ಗೈಸ್, ಇಲ್ಲಿ ಮ್ಯಾಗಿ ಮಾಡೋಕ್ಕೆ ಇಟ್ಟಿದ್ದೀನಿ. ನಮ್ಮನೆ 4 ಜನಕ್ಕೂ ಬೇಕಲ್ಲ ದೊಡ್ಡದ್ರಲ್ಲಿ ಮಾಡ್ತಾಯಿದ್ದೀನಿ. ಸೊ ಇಪ್ಪಿ ನೂಡಲ್ಸು, ಅದ್ರ ಜೊತೆ ಒಂದು ಸೌತೆಕಾಯಿ. ನನ್ನ ಮಗ ತಂದು ಕೊಟ್ಟಿದ್ದೀನಿ. ಸಾಸ್ ಹಾಕ್ಬಿಟ್ಟು ಪರೋಟ ಕೊಡಪ್ಪ ಅಂತ. ಸೊ ಪರೋಟ ನಾನು ತಿಂತೀನಿ, ನೂಡಲ್ಸ್ ಅವ್ರಿಗೆ ಕೊಡ್ತೀನಿ ಮಾಡಿ. ಮೊನ್ನೆ ತಂದಿದ್ವಲ್ಲ, ಅದು ಖಾಲಿ ಮಾಡಿಬಿಡೋಣ. ನಮ್ಮ ದಿವ ಹೇಳ್ತಾ ಇರೋದು ಗೈಸ್, ಇದು ತುಂಬ ದಿನ ಇಟ್ಬಿಟ್ಟು ಹಾಳಾಗುತ್ತೆ, ಖಾಲಿ ಮಾಡು ಪಾಪ ಅಂತವ. ಸೊ ಅದಕ್ಕೆ ಮಾಡಿಬಿಟ್ಟು ಖಾಲಿ ಮಾಡಿಬಿಡ್ತೀವಿ. ಇನ್ಯಾವತ್ತು ಹೋಗ್ತೀವೋ ಡಿಮಾರ್ಟಿಗೆ, ಇನ್ಯಾವತ್ತು ತಗೊಂಬರ್ತೀವೋ ಅಲ್ವಾ ಮಗನೇ? ನನಗೆ ಅಂತ 2 ಪರೋಟ ಇದೆ ಗೈಸ್. ಇದು ಅಷ್ಟೇ, ಪರೋಟನ ಓಪನ್ ಮಾಡಿ ಇಟ್ಟರೆ ಈ ಥರ ಗಟ್ಟಿ ಗಟ್ಟಿ ಆಗ್ಬಿಡು ಸೈಡಲ್ಲೆಲ್ಲ. ಅದಕ್ಕೆ ಖಾಲಿ ಮಾಡಿಬಿಡೋಣ. ಬನ್ನಿ ಗೈಸ್, ಇವಾಗ ಪ್ಯಾಕೆಟ್ ತಗೊಂಡಿದ್ದೀನಿ. ನೀರು ಕಾಯ್ದಿದೆ. ನಮ್ಮ ಮನೆಯಲ್ಲಿರೋದು 4 ಜನ. 4 ಜನಕ್ಕೂ 1, 2, ತುಂಬ ಕೆಳಗಡೆ ಇದೆ, 3, 4.
ಇದ್ರ ಮೇಲೆ ಬರೆದಿದ್ದಾರೆ 2 ಮಿನಿಟ್ಸ್ ಅಂತ. 2 ಮಿನಿಟ್ಸ್ಗೆಲ್ಲ ಆಗಲ್ಲ ಇದು. ನಿನ್ ಕಾಕ್ತಿರಲ್ಲ ಮಸಾಲೆನೇ ಕೊಟ್ಟಿಲ್ಲ ಪಾಪ ಅವರು. ಮಸಾಲೆನೇ ಕೊಟ್ಟಿಲ್ಲ ಅವರು. ಎಲ್ಲ ಹೋಗು ನೀನ್ ಡೋ ಮಾಡಬೇಡ. ಬೇಕಾದ್ರೆ ನೋಡಿ ಅವಳು ಅದೇನು ಗೊತ್ತಾ, ಒಂದು ಮಧ್ಯದಲ್ಲಿ ಇದು ಕೊಟ್ಟಿದ್ದಾರೆ ಗೈಸ್, ಈ ಥರ ಬಾಕ್ಸ್ ಥರ ಕೊಟ್ಟಿದ್ದಾರಲ್ಲ, ಇದ್ರ ಸಂದಿ ಕೊಟ್ಟಿದ್ದಾರೆ. ಎಲ್ಲ ಮ್ಯಾಗಿಲು ಇದ್ರ ಜೊತೆ ಮಿಕ್ಸ್ ಮಾಡಿರ್ತಾರಲ್ವ ಆ ಥರ ಅನ್ಕೊಂಡು. 1 2 3 4 5 6 ಇನ್ನ 2 ಮಿಕ್ಕಿದೆ, 2 ಎತ್ತಿಗೆ ಬಿಡೋಣ. ಸ್ಪೂನಲ್ಲಿ ತಿರುಗ್ಸೋಣ. ಇವತ್ತು ನಮ್ಮನೆ ಮಧ್ಯಾಹ್ನ ಊಟ ಮ್ಯಾಗಿ ಮ್ಯಾಗಿ ಮ್ಯಾಗಿ. ನನಗೋಸ್ಕರ ಪರೋಟ ಬೇಯಿಸ್ಕೊಂಡಿದ್ದೀನಿ ಗೈಸ್. ಪರೋಟಾಗೆ ಚಟ್ನಿ ಮಾಡ್ತಾ ಇದ್ದಾರೆ ನಮ್ಮ ಗಾನವಿ ಅವರು. ಬೆಳಿಗ್ಗೆ ಮಾಡಿದ್ರೆ ಡೈಲಿ ಬೆಳಗ್ಗೆನೆ ಸಾಂಬಾರು ಮಾಡ್ಬಿಟ್ಟಿರೋಳು. ಇವತ್ತು ಯಾಕೋ ಆಗ್ತಾಯಿಲ್ಲ ಅಂದ್ಬಿಟ್ಟು ನಿನ್ನೆ ಒಂದು ಫಿಲಮ್ ನೋಡಿದೆ ಗೈಸ್ ಜಿಯೋ ಹಾಟ್ಸ್ಟಾರಲ್ಲಿ. ನೀವೇನಾದ್ರು ನೋಡೋಗಿದ್ರೆ ನೋಡಿ, ಜಿಯೋ ಹಾಟ್ಸ್ಟಾರಲ್ಲಿ ಇದೆ, ಮಿರಾಯ್ ಅಂತ, ಸಖತ್ತಾಗಿದೆ. ಅದು ನೋಡ್ಕೊಂಡು ಲೇಟಾಗಿ ಮಲ್ಕೊಂಡು ನಮ್ಮ ನವಿಯವರು ಬೆಳಗ್ಗೆ ಏನು ಅಡುಗೆ ಮಾಡ್ಕೊತಿಲ್ಲ. ತಿಂಡಿ ಮಾಡಿದ್ದೀನಿ, ಅಡುಗೆ ಮಾಡಿಲ್ಲ. ಸೊ ನೀವು ಯಾರಾದ್ರು ನೋಡೋರು ಇದ್ರೆ ನೋಡಿ, ಮಿರಾಯ್. ನನಗಂತೂ ತುಂಬಾ ಇಷ್ಟ ಆಯ್ತು. ಮಿರಾಯ್ ಅಂತ ಇದೆ. ಇಲ್ಲಪ್ಪ ಜಿಯೋ ಹಾಟ್ಸ್ಟಾರ್. ಎತ್ಕೋತೀನಿ. ಏಜ್ ಉಚ್ಕೊಳತ್ತಿಲ್ಲ. ಸೊ ಓಕೆ ಗೈಸ್, ಇದೆಲ್ಲ ಮಾಡಿಬಿಟ್ಟು ಸಿಗ್ತೀನಿ. ಇದೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಬೆಂದ್ಬಿಟ್ಟ ಮೇಲೆ ಹಿಂಗೆ ತಿರ್ಸಿ ಹಿಂಗೆ ತಿಂತಾ ಇರೋದಷ್ಟೇ. ನೋಡಿ ಗೈಸ್, ಎಲ್ಲ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳು ಇಬ್ಬರು ಇಲ್ಲಿ ಕೂತಿದ್ದಾರೆ, ಕಾಣಿಸ್ತಾ ಇಲ್ಲ ನಿಮಗೆ. ಸೊ ನಾವು ಇಲ್ಲಿ ತಿಂತಾ ಇರೋದ್ರಿಂದ ಕಾಣಿಸ್ತಿದ್ವಿ. ಸೊ ಬನ್ನಿ ನಮ್ಮ ನವಿಗೆ ಟೇಸ್ಟ್ ಮಾಡ್ಸೋಣ. ಚಟ್ನಿ ಮತ್ತು ಪರೋಟ, ಅಕ್ಕಿ ರೊಟ್ಟಿ ತಿಂದಂಗೆ ಐತಿ ಚಟ್ನಿ ಜೊತೆ. ನಮ್ಮ ನವಿಗೆ ಇದು ಇಷ್ಟ ಆಗುತ್ತೆ ಬಿಟ್ಟು. ಇಷ್ಟ ಆಯ್ತಾ ಇಷ್ಟ ಆಗಲಿಲ್ಲ? ನಮಗೆ ನೂಡಲ್ಸು ನನ್ನ ಮಗನಿಗೆ ಕೊಡೋದು. ಬಬಿಗೆ ಮಾತಾಡ್ತೀನಿ. ಚಟ್ನಿ ಖಾರ ತಿಂದ್ರವ? ಇನ್ನೇನು ಚೂರು ಮಾಡ್ಕೊಡು. ಬೇಡ. ಕಮೆಂಟ್ ಹಾಕಿ ಗೈಸ್, ವಿಯರ್ಡ್ ಆಗಿ ಏನಾದ್ರು ತಿನ್ನಿಸ್ಬೇಕು ನಮ್ಮ ನವಿಕೆಲ್ಲ ಇದೆ, ತಿನ್ನಿಸ್ತೀನಿ. ನಿಮ್ಗೆ ಏನಾದ್ರು ಬೇಕಂದ್ರೆ ಕಮೆಂಟ್ ಹಾಕಿ ವಿಯರ್ಡ್ ಆಗಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ನಿಮ್ಗೆ ವಿಡಿಯೋ ಇಷ್ಟ ಆಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.